स्वागत है आपका बी न्यूज नेशन में। मैं हूं आबिद हुसैन शेख। एसपी की वार्निंग के बाद विमलाबाई चर्चान ने कोर्ट में की सरेंडर। कुछ दिन पहले बीजापुर जिला एसपी एचडी आनंद कुमार ने भीमा तीर के साहूकार पर हमले के चलते बाकी आरोपियों को आत्मसमर्पण करे वरना जायदाद जब्त करने की चेतावनी दी थी, जिसके चलते विमलाबाई चर्चान और सोनिया राठौड़ ने बीजापुर जेएमएफसी कोर्ट में आकर खुद को आत्मसमर्पण करने की बात पता चली है। इसकी पुष्टि बीजापुर जिला एसपी एचडी आनंद कुमार ने एक प्रेस ಕಾನ್ಫರೆನ್ಸ್ के जरिए दी। ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿ ಒಟ್ಟಾರೆ 40 ಜನ ಆರೋಪಿತರುಗಳ ಪೈಕಿ 36 ಜನ ಆರೋಪಿತರುಗಳನ್ನ ಈಗಾಗಲೇ ದಸ್ತಗಿರಿಪಡಿಸಿದ್ದಾರೆ। ದಸ್ತಗಿರಿಪಡಿಸಿ ಅವರೆಲ್ಲರೂ ಕೂಡ ಜೈಲಿನಲ್ಲಿದ್ದಾರೆ। ಈ ಉಳಿದ 4 ಜನ ಆರೋಪಿತರುಗಳ ಪೈಕಿ ಒಂದು ಮಲ್ಲಿಕಾರ್ಜುನ್ ಚರ್ಚಣ, 2 ವಿಮಲಾಬಾಯಿ ಮತ್ತು ಸೋನಿಯಾ ರಾಠೋಡ್ ಮತ್ತೊಬ್ಬ ಸಿಂಗ್ ಅನ್ನುವಂತಹ 4 ಜನ ಆರೋಪಿತರುಗಳನ್ನ ಇನ್ನೂ ದಸ್ತಗಿರಿ ಮಾಡಿರಲಿಲ್ಲ। ಈ ದಿನ ಅವರು ಇಬ್ಬರು ಸರೆಂಡರ್ ಆಗೋದರ ಮುಖಾಂತರ ಒಟ್ಟಾರೆ ಇನ್ನು 2 ಆರೋಪಿತರುಗಳನ್ನು ಮಾತ್ರ ನಾವು ದಸ್ತಗಿರಿ ಮಾಡುವಂತದ್ದು ಬಾಕಿ ಇದೆ। ಇದರ ಬಗ್ಗೆ ಈಗಾಗಲೇ ನಮ್ಮ ತನಿಖಾಧಿಕಾರಿಯಾದಂತಹ ಶ್ರೀ ರಾಮರ್ ಸಿದ್ದಿ ಅಡಿಷನಲ್ ಎಸ್ಪಿ ಅವರು ಆ ಎಲ್ಲ ಉಳಿಕೆ ಆರೋಪಿತರುಗಳನ್ನ ಟ್ರ್ಯಾಕಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ। ಸದ್ಯದಲ್ಲೇ ನಾವು ದಸ್ತಗಿರಿ ಮಾಡ್ತೀವಿ। ಇಲ್ಲ ಒಳ್ಳೇದು ಇದರಲ್ಲೇ ಇದೆ। ಮಲ್ಲಿಕಾರ್ಜುನ್ ಚರ್ಚಣ್ ಆತನು ಕೂಡ ಮತ್ತೊಬ್ಬ ಸಿಂಗ್ ಅನ್ನುವಂತ ಆರೋಪಿ, ಅವರಿಬ್ಬರೂ ಕೂಡ ನ್ಯಾಯಾಲಯದ ಮುಂದೆ ಸರೆಂಡರ್ ಆದಂತ ಪಕ್ಷದಲ್ಲಿ ಕಾನೂನಿನ ರೀತಿಯ ನಾವು ಕ್ರಮ ತೆಗೆದುಕೊಳ್ತೇವೆ। ಇಲ್ಲ ಅಂದ್ರೂ ಸಹ ನಾವು ಸದ್ಯದಲ್ಲೇ ಅವ್ರನ್ನ ದಸ್ತಗಿರಿ ಮಾಡ್ತೀವಿ ಅಂತ ಹೇಳೋದು ಬಯಸ್ತೀವಿ। ಇದೆ ಅದಕ್ಕೆ ಒಳಪಡಬಹುದಾಗಿದೆ, ಅದಿಲ್ಲ ಅಂದ್ರೂ ಸಹ ನಾವೇ ಆತನ್ನು ದಸ್ತಗಿರಿ ಮಾಡುವಂತ ವಿಷಯದಲ್ಲಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳೋದು। और खबरों के लिए देखते रहिए बी न्यूज नेशन।